ಸೊ ಒಂದು ಈಗ ಸಹಜವಾಗಿ ಚರ್ಚೆ ಆಗ್ತಾ ಇರುವಂತದ್ದು, ಒಂದು ನಿಗಮ ಮಂಡಳಿ ಬೇಕಾದರೂ ಕೊಡ್ತಿದ್ದಾರೆ, ಹಂಚಿಕೆ ಆಗ್ತಿದೆ ಅನ್ನುವಂಥ ಸಹಜವಾದಂತಹ ಒಂದು ಚರ್ಚೆಗಳು ಆಗ್ತಾ ಇರುವಂತದ್ದು. ಅದರಲ್ಲೂ ಕೂಡ ಮಾಜಿ ಸಚಿವ ಹಿರಿಯ ನಾಯಕರು ಆಗಿರುವಂತಹ ಆಂಜನೇಯ ಅವರು ಕೂಡ ಅವರು ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂಗೆ ತಮ್ಮ ಆ ಬೇಸರವನ್ನ ಕೂಡ ಅವರು ವ್ಯಕ್ತಪಡಿಸ್ತಾ ಇರುವಂತದ್ದು. ಸಿಎಂ ಆಗಿರ್ಬೋದು, ಡಿಸಿಎಂ ಇಬ್ಬರ ಜೊತೆಲೂ ಮಾತನಾಡುವಂತ ಒಂದು ಪ್ರಯತ್ನ ಮಾಡಿದ್ದಾರೆ. ಹಾಗಾದ್ರೆ ಸಿಎಂ ಡಿಸಿಎಂ ಆಂಜನೇಯವರ ಮಾತಿಗೆ ಸ್ಪಂದಿಸಿದಾರ ಏನು ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇದೆ. ಹಾಗಾದ್ರೆ ಬನ್ನಿ ಅವರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡೋಣ. ಸರ್, ಒಂದು ನೀವು ಯಾಕಂತಂದ್ರೆ ಅವರು ನೀವು ನೇರವಾಗಿ ಸಿಎಂ ಡಿಸಿಎಂ ಭೇಟಿ ಮಾಡಿದ್ರಿ, ಏನ್ ವಿಚಾರ ಇಲ್ಲ, ಬೇರೆ ನಮ್ಮ ಪಕ್ಷದ ಯಾರು ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ, ಆಮೇಲೆ ಎಲ್ಲ ವರ್ಗಕ್ಕೂ ಕೂಡ ಅದು ಪರಿಶಿಷ್ಟ ಜಾತಿ ಲೋಕಸಭಾ ಕ್ಷೇತ್ರದ ಒಳಪಟ್ಟಿರತಕ್ಕಂಥ ಜಿಲ್ಲೆ. ಅಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಪಾರ್ಲಿಮೆಂಟ್ ಸೀಟ್ ಸಿಗುತ್ತೆ. ಎರಡು ಕಡೆಗೆ ಎಸ್ ಟಿಗಳಿಗೆ ಆ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಇಬ್ಬರಿಗೆ ಪರಿಶಿಷ್ಟ ಪಂಗಡದವರಿಗೆ ಶಾಸಕರು ಸ್ಥಾನ ಸಿಗುತ್ತೆ. ಪರಿಶಿಷ್ಟ ಜಾತಿಯ 2 ಸ್ಥಾನಗಳು ಕೂಡ ಸಿಗುತ್ತೆ. ಇತರ ಸಮುದಾಯದವ್ರನ್ನು ಕೂಡ ನಾವು ಸ್ಥಾನಮಾನ ಕೊಡಬೇಕಾಗುತ್ತೆ. ಈ ದೃಷ್ಟಿಯಿಂದ ತಾವು ಅದನ್ನು ಸಮವಾಗಿ ಪಕ್ಷದಲ್ಲಿ ಕೆಲಸ ಮಾಡಿರ್ತಕ್ಕಂತಹ ಕಾರ್ಯಕರ್ತರಿಗೆ ಮುಖಂಡರುಗಳಿಗೆ ನೀಡಬೇಕಂತ ನಾವು ಮನವಿ ಮಾಡಿದ್ದೀವಿ. ನಿಮ್ಗಾಗಿರೋ ನೋವು ಏನು ಸರ್? ಯಾಕಂದ್ರೆ ನಿಮ್ಮ ಕ್ಷೇತ್ರದಲ್ಲಿ ಒಂದಷ್ಟು ಕಾರಣಗಳಿಗೆ ನೋವಾಗಿದೆ ಅನ್ನುವಂಥ. ಇಲ್ಲ, ನಮ್ಮಲ್ಲಿ ಏನು ನೋವಿಲ್ಲ, ಏನಿಲ್ಲ. ಕೆಲವರು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿದವ್ರ ಬಗ್ಗೆನೂ ಕೂಡ ನಾವು ಹೇಳಿದ್ದೀವಿ ಅಷ್ಟೇ. ಅದರಲ್ಲಿ ನೋವು ಎಲ್ಲಿಂದ ಬಂತು? ಇರೋ ವಾಸ್ತವಾಂಶವನ್ನು ಪಕ್ಷದ ಅಧ್ಯಕ್ಷರಿಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರತಕ್ಕಂಥದ್ದು ನಮ್ಮ ಕರ್ತವ್ಯ. ಭಾಳ ಸಮಾಧಾನದಿಂದ ಅವ್ರು ಕೇಳಿದ್ದಾರೆ. ಅವ್ರೇನು ಕ್ರಮ ತೆಗೆದುಕೊಳ್ತಾರೋ ಅದಕ್ಕೆ ನಾವು ವಿರುದ್ಧ ಇಲ್ಲ. ಅವ್ರೇನು ಮಾಡ್ತಾರೋ ಅದನ್ನು ಸ್ವಾಗತ ಮಾಡತಕ್ಕಂಥ ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿಗಳು ನಾವು. ಇಲ್ಲ ಅಸಮಾಧಾನದ ಪ್ರಶ್ನೆ ಇಲ್ಲ. ಪಾರ್ಟಿಯಲ್ಲಿ ಯಾರು ದುಡಿದಿದ್ದಾರೆ ನಿಷ್ಠೆಯಿಂದ ಅಂಥವ್ರಿಗೆ ಅವಕಾಶ ಕೊಡಿ. ಪಕ್ಷ ವಿರುದ್ಧವಾಗಿ ಚಟುವಟಿಕೆ ಮಾಡಿದವ್ರಿಗೆ ಸ್ಥಾನಮಾನ ನೀಡಬಾರ್ದು ಅನ್ನೋದು ನಮ್ಮ ಮನವಿ ಅಷ್ಟೇ. ಕಾರ್ಯಕರ್ತರ ಕೋಟಾದಡಿ ಸವಿತಾ ರಘು ಅವರಿಗೆ ಕೊಟ್ಟಿರುವಂತಹ ವಿಚಾರವಾಗಿ ನೀವು ನೇರವಾಗಿ ಅವರ ಹತ್ರ ಒಂದಷ್ಟು ಅಲ್ಲಿನ ವಿದ್ಯಮಾನಗಳನ್ನ ಸಿಎಂ ಡಿಸಿಎಂ ಗಮನಕ್ಕೆ ತರುವಂತ ಒಂದು ಪ್ರಯತ್ನ ಮಾಡಿದ್ರ ಅಂತ. ಅಲ್ಲಿ ನಾನು ಹೇಳಿದ್ನಲ್ಲ, ಅವ್ರದ್ದೆಲ್ಲ ಜನರಲ್ ಆಗಿ ನಾವೆಲ್ಲ ಹೇಳಿದ್ದೀವಿ. ಏನೇನು ಹೇಳ್ಬೇಕ ಹೇಳಿದ್ದೀವಿ. ಅದಕ್ಕೆ ಸಿಎಂ ಡಿಸಿಎಂ ಏನಂತ ಹೇಳಿದಾರೆ ಸರ್? ನಾನು ಹೇಳಿದ್ನಲ್ಲ, ಅವ್ರಿಗೆ ಗೊತ್ತಿದೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಕಾಂಗ್ರೆಸ್ಸಿನ ಬಹಳ ಕೆಳ ಅಂತರದಿಂದ ಬಂದಿರತಕ್ಕಂಥ ಒಬ್ಬ ಸಂಘಟನಕಾರ. ಪಕ್ಷದಲ್ಲಿ ಯಾರು ಕೆಲಸ ಮಾಡಿದ್ದಾರೆ ಅಂಥವ್ರಿಗೆ ಸ್ಥಾನಮಾನ ಕೊಡುವಲ್ಲಿ ಪಕ್ಷದ ಅಧ್ಯಕ್ಷರು ಬಹಳ ಜವಾಬ್ದಾರಿಯಿಂದ ಆ ಕರ್ತವ್ಯವನ್ನು ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ನಾವು ಅವ್ರ ಗಮನಕ್ಕೆ ತರಬೇಕಲ್ಲ, ಆ ಗಮನಕ್ಕೆ ತರುವಂತ ಕೆಲಸವನ್ನು ನಾವು ಮಾಡಿದ್ದೀವಿ. ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಆಂಜನೇಯವರ ವಿರುದ್ಧ ಅಲ್ಲಿ ಒಂದಷ್ಟು ಕೈಗಳು, ಕಾಣದ ಕೈಗಳು ಕೆಲಸ ಮಾಡಿದ್ದಾವೆ ಅನ್ನುವಂಥದ್ದು ಕೂಡ ನಿಮಗೂ ಆ ಒಂದು ಸಂಬಂಧಪಟ್ಟಂಗೆ ಸಿಎಂ ಡಿಸಿಎಂ ಗಮನಕ್ಕೆ ತರುವಂತ ಪ್ರಯತ್ನ ಆಗಿದೆಯಾ? ಆಗಿದೆ ಹೇಳಿದ್ದೀವಿ. ಯಾರು ಏನೇನು ಮಾಡಿದಾರೆ ಅಂತಂದು ಹೇಳಿದ್ದೀವಿ. ಸೊ ಈಗ ಎಲ್ಲವೂ ಬಗೆಹರಿಸಿ ಅಥವಾ ನೀವು ಇನ್ನೊಮ್ಮೆ ಮತ್ತೆ ಪತ್ರ ಏನೋ ಬರೀತೀರಾ ಅನ್ನುವಂಥ ಮಾತುಗಳು ಕೇಳಿಬರ್ತಿರೋದು? ಅಲ್ಲ, ಪತ್ರ ಏನು ಅವ್ರಿಗೆ ಏನು ಹೇಳ್ಬೇಕ ಹೇಳಿದ್ದೀವಿ. ಸವಿತಾ ರಘು ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸ್ತಿದ್ರ? ಅಲ್ಲ, ಯಾರೇ ಆಗಿರಲಿ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿರತಕ್ಕಂಥವ್ರಿಗೆ ಪಕ್ಷದ ಅಭ್ಯರ್ಥಿಗಳು ಅಭಿಪ್ರಾಯ ಪಡಿಬೇಕು. ಜಿಲ್ಲಾ ಕಾಂಗ್ರೆಸ್ ಅಭಿಪ್ರಾಯ, ಅಲ್ಲಿನ ಎಲ್ಲ ಮುಖಂಡರು ಸಚಿವರುಗಳ ಅಭಿಪ್ರಾಯವನ್ನು ಕೂಡ ಪಡೆದು ಆ ರೀತಿ ಮಾಡೋದರಿಂದ ಮುಂದಿನ ಚುನಾವಣೆಯಲ್ಲಿ ನಾವು ಒಗ್ಗಟ್ಟಾಗಿ ಸಾಮರಸ್ಯದಿಂದ ಕೆಲಸ ಮಾಡಲಿಕ್ಕೆ ಮತ್ತು ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತನ ಗುರುತಿಸಿ ಅವ್ರಿಗೆ ಸ್ಥಾನಮಾನ ಕೊಡೋದ್ರಿಂದ ನಮಗೆ ಇನ್ನೂ ಹೆಚ್ಚಿನ ಬಲ ಬರುತ್ತೆ, ಶಕ್ತಿ ಬರುತ್ತೆ. ಈ ದೃಷ್ಟಿಯಿಂದ ಈ ಒಂದು ಕಾರ್ಯನ ಮಾಡಬೇಕು ಅಂತೇಳಿ ನಾವು ಮನವಿ ಮಾಡಿದ್ದೀವಿ. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ಯಾರನ್ನ ಅಭ್ಯರ್ಥಿ ಆಗಬೇಕು ಅನ್ನುವಂತಹ ನಿಲುವನ್ನ ನೀವು ಹೊಂದಿದ್ದೀರಾ? ಇಲ್ಲ, ನನ್ನ ನಿಲುವು ಅಲ್ಲ, ಅದು ಪಕ್ಷದ ನಿಲುವು. ಪಕ್ಷ ಯಾರಿಗೆ ಟಿಕೆಟ್ ಕೊಡ್ತದೋ ಅವ್ರಿಗೆ ಕೆಲಸ ಮಾಡೋದಂಥವ್ರು. ನೀವು ಕೂಡ ಆಕಾಂಕ್ಷಿ ಆಗಿದ್ದೀರಾ ಅಂತ? ನಾನು ಆಕಾಂಕ್ಷಿ ಆಗ್ರಿ ಅಂತ ಹೇಳ್ತಾರೆ, ನಮ್ಮ ಲೀಡರ್ಗಳು ಹೇಳ್ತಾರೆ. ಅದರಿಂದ ನಾನು ಚುನಾವಣೆಯಲ್ಲಿ ಮೊನ್ನೆ ಸೋತಿನ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲದನ್ನು ನಾನೇ ಕೇಳೋದು ಸರಿಯಲ್ಲ. ಈ ಕೆಲವರು ಸೋತಿಯರಿದ್ದಾರೆ, ಪಾರ್ಟಿಯಲ್ಲಿ ನಿರಂತರವಾಗಿ ಕೆಲಸ ಮಾಡ್ಕೊಂಡು ಇರೋರಿದ್ದಾರೆ, ಅರ್ಜಿ ಹಾಕಿದ್ದಾರೆ. ಅದರಲ್ಲಿ ಯಾರು ಸೂಕ್ತ ಅನ್ನೋದನ್ನು, ಅಭ್ಯರ್ಥಿ ಅನ್ನೋದನ್ನು ಪಾರ್ಟಿ ಆಯ್ಕೆ ಮಾಡುತ್ತೆ. ಯಾರನ್ನ ಆಯ್ಕೆ ಮಾಡಿ ಕಳಿಸ್ತಾರೋ ಅವ್ರನ್ನ ಹಗಲು ರಾತ್ರಿ ಕೆಲಸ ಮಾಡಿ ಅವ್ರನ್ನ ಗೆಲ್ಲಿಸುವಂಥ ಜವಾಬ್ದಾರಿ, ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸ್ಕೊಂಡು ಹೋಗ್ತೀನಿ ನಾನು. ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಆಗಿರುವಂತಹ ಚಂದ್ರಪ್ಪ ಅವರು ಕೂಡ ಆಕಾಂಕ್ಷಿ ಆಗಿದ್ದಾರೆ ಆ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ. ಸೊ ಆ ವಿಚಾರವಾಗಿ ಹೇಳೋದಾದ್ರೆ
ಅಲ್ಲ, ಅವರು ಆಕಾಂಕ್ಷಿ ಇದ್ದಾರೆ. ನಾನು ಹೇಳಿದ್ನಲ್ಲ, ಅವರು ಮಾಜಿ ಸಂಸದರು, ಆಮೇಲೆ ಅವರು ಆಕಾಂಕ್ಷಿಗಳು. ಅಂತಿಮವಾಗಿ ಆ ಪಾರ್ಟಿ ತೀರ್ಮಾನ ಮಾಡುವಾಗ ತಾನೇ ಅಭ್ಯರ್ಥಿಯನ್ನಾಗಿ. ನಾವು ಚುನಾವಣೆ ಸಂದರ್ಭದಲ್ಲಿ ಅಭ್ಯರ್ಥಿಗಳ ಆಯ್ಕೆಯ ಸಂದರ್ಭದಲ್ಲಿ ಒಬ್ಬ ಮುಖಂಡರಾಗಿ ನಾಯಕರಾಗಿ ನಾವು ಗೊಂದಲಕ್ಕೆಡೆ ಮಾಡಿಕೊಡ್ತಕ್ಕಂಥ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಸರಿಯಲ್ಲ ಅನ್ನೋದು ನನ್ನ ಭಾವನೆ. ಪಾರ್ಟಿ ಏನು ತೀರ್ಮಾನ ಮಾಡುತ್ತೋ ಅವ್ರನ್ನ ನಾವು ಎಲ್ಲರೂ ಒಗ್ಗಟ್ಟಾಗಿ ನಿಂತಿದ್ದು ಶ್ರಮವಹಿಸಿ ಅವ್ರನ್ನ ಗೆಲ್ಲಿಸಿ ಲೋಕಸಭೆ ಕಳಿಸ್ತಕ್ಕಂಥದ್ದು ಕೆಲಸವನ್ನು ನಾವು ಒಗ್ಗಟ್ಟಿನಿಂದ ಮಾಡ್ತೀವಿ. ಸರ್, ದಲಿತ ಸಮುದಾಯಕ್ಕೆ ಸಿಎಂ ಸ್ಥಾನ ಸಿಕ್ಕಿಲ್ಲ ಇದುವರೆಗೂ ಅನ್ನುವಂಥದ್ದು ಕೂಡ ಸಾಕಷ್ಟು ಒಕ್ಕರಲ್ಲ ಒಂದಷ್ಟು ಧ್ವನಿಗಳು ವ್ಯಕ್ತ ಆಗ್ತಾ ಇರುವಂಥದ್ದು. ಈ ಬಾರಿ ಏನಾದರೂ ಅಂದ್ರೆ ಬದಲಾದ ಸನ್ನಿವೇಶನದಲ್ಲಿ ಆ ರೀತಿ ಏನಾದರೂ ಸಮುದಾಯಕ್ಕೆ ಸಿಗುತ್ತೆ ಅನ್ನೋ ನಿರೀಕ್ಷೆ ಭರವಸೆ ನಿಮಗಿದೆಯಾ? ಅದು ಗೊತ್ತಿಲ್ಲ ಸರ್. ಅದು ಈಗ ಅಪ್ರಸ್ತುತವಾಗಿರ್ತಕ್ಕಂಥ ಪ್ರಶ್ನೆ, ಅಪ್ರಸ್ತುತವಾಗಿರ್ತಕ್ಕಂಥ ಸುದ್ದಿನ ಎಬ್ಬಿಸ್ತಾ ಇದ್ದೀರಾ. ಅದು ನಮಗೆ ಸಂಬಂಧವಿಲ್ಲ. ಈಗಾಗಲೇ ಮುಖ್ಯಮಂತ್ರಿಗಳಾಗಿ ಶ್ರೀಮಂತ ಸಿದ್ದರಾಮಯ್ಯನವರು ಇದ್ದಾರೆ. ಅವರು ಉತ್ತಮವಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ನಾವು ಆ ವರ್ಗದ ಸಿ ಎಂ ಆಗಬೇಕು, ಈ ವರ್ಗದ ಸಿ ಎಂ ಆಗಬೇಕು ಅನ್ನೋದನ್ನು ಈಗ ಹೇಳ್ತಕ್ಕಂಥದ್ದು ಅದು ಅಪ್ರಸ್ತುತ. ಸಿದ್ದರಾಮಯ್ಯ ಅವರೇ 5 ವರ್ಷ ಇಡ್ತಾರೆ ಅನ್ನುವಂಥ ನಿಮ್ದ ವಿಶ್ವಾಸ? ಅದು ನೀವು ನಮ್ಮ ಸುರ್ಜಾವಾಲ ಬರ್ತಾರಲ್ಲ ಅವಾಗ ಕೇಳಿ. ಇದಿಷ್ಟು ಕೂಡ ಆಂಜನೇಯ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ಶಿವಾನಂದ್ ಜೊತೆ ಹರೀಶ್ ಕಾಕೋಡ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.